ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗಿನ ಜಾವನೇ ಲಾಗ್ ಶುರು ಮಾಡಿದ್ದೀನಿ. ಯಾಕೆ ಏನು ಅಂತ ಹೇಳ್ತೀನಿ. ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ, ಸೊ ಹಾಗಾಗಿ ಬೆಳಗ್ಗೆನೇ ಲಾಗ್ ಶುರು ಮಾಡಿದ್ದೀನಿ. ಕೆಲವು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡಲ್ಲಿ ಮಾಡೋ ಥರನ ನಾನು ತೋರಿಸ್ತಾ ಇದ್ದೀನಿ. ಮಾರಿ ಹಬ್ಬ ಅಂದರೆ ಕೆಲವರು ಒಂದು ನಾನ್ ವೆಜ್ ಆ ಥರ ಎಲ್ಲ ಮಾಡ್ತಾರೆ. ಬಟ್ ನಮ್ಮೂರಲ್ಲಿ ಸ್ವೀಟ್ ಫಸ್ಟ್ ಮಾಡಿ ಆಮೇಲೆ ನಾನ್ ವೆಜ್ ಮಾಡೋದು. ಯಾವ ಥರ ಏನು, ಯಾವಾಗ ಸ್ವೀಟ್ ಮಾಡ್ತೀವಿ, ಯಾವಾಗ ನಾನ್ ವೆಜ್ ಮಾಡ್ತೀವಿ ಅಂತ ಹೇಳ್ತೀನಿ. ಎರಡೂ ಕೂಡ ಒಂದೇ ದಿವಸ ಮಾಡ್ತೀವಿ. ಬೆಳಗ್ಗೆ ಸ್ವೀಟು, ಮಧ್ಯಾಹ್ನ ಅಂದರೆ ಸಂಜೆ ನಾನ್ ವೆಜ್ಜು. ಸೊ ಎಲ್ಲ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ. ಹಾಗೆ ಹುಳ್ಳಿಕಾಳು ನೈಟೇ ನಾವು ಆರಿಸಿಟ್ಕೊತೀವಿ. ಈ ಹುಳ್ಳಿಕಾಳಿಗೆ ಅವರೆಕಾಳು, ತೊಗರಿಕಾಳು ಮತ್ತು ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ನಮ್ಮದು ಕೂಡ ಸ್ನಾನ ಆಯಿತು. ಪೂಜೆಗೆ ಎಡೆ ಮಾಡೋದಕ್ಕೋಸ್ಕರ ಸ್ನಾನ ಎಲ್ಲ ಮಾಡ್ಕೊಂಡೆ. ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಹಿಂದೆ ಸ್ನಾನ ಎಲ್ಲ ಮಾಡಿ ಹುಳ್ಳಿಕಾಳೆಲ್ಲ ಹಾಯ್ದಿಟ್ಟು ನೈಟ್ ಹಿಂದಿನ ದಿವಸ ಮಲಗಬೇಕಾದ್ರೆ ಕಿಚನೆಲ್ಲ ಕ್ಲೀನ್ ಮಾಡಿ ಒಲೆ ಎಲ್ಲ ತೊಳೆದು ಬಿಟ್ಟಿರ್ತೀವಿ. ಹಾಗೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿರೋ ನೀರಲ್ಲಿ ಹುಳ್ಳಿಕಾಳು ಬೇಯಿಸಿ ಆಮೇಲೆ ನಾವು ದೇವರಿಗೆ ಎಡೆ ಮಾಡೋದು. ಇವಾಗ ಕಂಪ್ಲೀಟ್ ಎಲ್ಲ ಆಯಿತು. ಯಾಕಂದರೆ ಋತು ಕ್ಲಾಸಿಗೆ ಹೋಗ್ತಾನೆ ಅಂತ ಬೇಗ ಎಲ್ಲ ಮಾಡಿಬಿಟ್ಟೆ. ಅವನು 8 ಗಂಟೆಗೆಲ್ಲ ವ್ಯಾನ್ ಬರುತ್ತೆ. ಸೊ ಕ್ವಿಕ್ಕಾಗಿ ಬೇಗ ಎಲ್ಲ ಮಾಡಿದ್ದೀನಿ. ಸೊ ಏನೇನು ಮಾಡಿದ್ದೀನಿ ತೋರಿಸ್ತೀನಿ. ಗೈಸ್, ರೈಸ್ ಇದು. ಹಾಗೆ ಹುಳ್ಳಿಕಾಳು ಬೇಯಿಸಿರೋದ್ರಲ್ಲಿ ರುಬ್ತೀವಿ ನಾವು, ಅದನ್ನು ತಂಬಿಟ್ಟು ಅಂತ ಅಂತೀವಿ. ಹಾಗೆ ಹುಳ್ಳಿಕಾಳು ಒಗ್ಗರಣೆ, ಕಾಯಿ ಹಾಲು, ಹಾಗೆ ಇದು ಹುಳ್ಳಿಕಾಳು ಸಾಂಬಾರು. ಇಷ್ಟನ್ನು ಕೂಡ ಈಗ ದೇವರಿಗೆ ಎಡೆ ಮಾಡ್ತೀವಿ ಒಂದು ತಟ್ಟೆಗೆ ಇಟ್ಕೊಂಡು. ಹಾಗೆ ಇಲ್ಲಿ ಬಂದು ದೇವರಿಗೆ ಕಳಸ ಹೂಡಿದ್ದೀವಿ. ನಮ್ಮ ಗ್ರಾಮ ದೇವತೆ ಆದ ಎಳ್ವಾರಮ್ಮ ಅಂತ, ಅವರಿಗೆ ಇದನ್ನು ಎಡೆ ಮಾಡೋದು. ಈಗೆಲ್ಲ ಆದಮೇಲೆ ತೋರಿಸ್ತೀನಿ. ನೀನು ಮಾಡಮೇಲೆ ಒಂದಾಗ್ಬಿಡುತ್ತೆ. ಗೈಸ್, ಈಗ ಬೆಳಗ್ಗೆ ಹುಳ್ಳಿಕಾಳೆಲ್ಲ ಆಯಿತು. ಇವಾಗ ಚಿಕನ್ ಸಾಂಬಾರು ದೇವರಿಗೆ ಎಡೆ ಮಾಡಬೇಕು. ಚಿಕನ್ ಸಾಂಬಾರನ್ನ ಮಾಡ್ತಿರೋದು ನಾವು. ದೇವರಿಗೆ ಒಪ್ಪಿಸ್ಕೊಂಡು ಬಂದು ಮತ್ತೆ ತಿರ್ಗಾ ತಗೊಂಡೋಗಿ ದೇವ್ರಿಗೆ ಎಡೆ ಮಾಡ್ಕೊಂಬರ್ಬೇಕು. ಇವಾಗ ಚಿಕನ್ ಸಾರನ್ನ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಕಳ್ಬೋಟಿ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಕಾಳಿಗೇನು ಮಾಡಿಲ್ಲ. ಹಾಗೆ ಇವತ್ತು ನಮ್ಮೂರಲ್ಲಿ ಕರೆಂಟ್ ಇಲ್ಲ. ಸೊ ಹಾಗಾಗಿ ಒಳ್ಕಲ್ಲಲ್ಲಿ ರುಬ್ಬಿದ್ದೀನಿ. ಇವತ್ತು ಇದೆ ಫಸ್ಟ್ ಟೈಮು ಒಳ್ಕಲ್ಲಲ್ಲಿ ರುಬ್ಬಿ ಚಿಕನ್ ಸಾರು ಮಾಡ್ತಿರೋದು. ಈಗ ನೋಡಿ, ಇವತ್ತು ಒಳ್ಕಲ್ಲಲ್ಲಿ ಖಾರ ರುಬ್ಬಿದ್ದೀನಿ. ಹಾಗೆ ಕಳ್ಬೋಟಿಗೆ ಈ ಥರ ಕಾಳನ್ನ ನೆನೆಸಿದ್ದೀನಿ. ಎಸ್, ಇವತ್ತು ಇನ್ನೇನು ಲೇಟ್ ಆಗುತ್ತೆ. 2 ಗಂಟೆಗಂತೂ ಊಟ ಟೈಮಿಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕರೆಂಟ್ ಹೋಗಿತ್ತಲ್ಲ. ಸೊ ಹಾಗಾಗಿ ಅಂದರೆ ಬೆಳಗ್ಗೆ ಮಾಡಿರೋದೇ ಸುಮಾರು ಹಂಗೆ ಇದೆ. ಹುಳ್ಳಿಕಾಳು, ತಂಬಿಟ್ಟು ಎಲ್ಲ ಇದೆ. ಸೊ ಅದನ್ನೇ ಖಾಲಿ ಮಾಡ್ತೀವಿ. ಸಂಜೆ ಊಟಕ್ಕೆ ಈಗಲಿಂದನೇ ಎಲ್ಲ ಮಾಡ್ತಾಯಿದ್ದೀನಿ. ಸಂಜೆ ಊಟಕ್ಕೆ ಆಗುತ್ತದು. ನಾನು ಅಡುಗೆ ಎಲ್ಲ ಆದಮೇಲೆ ಮತ್ತೆ ಕಳಸ ಎಲ್ಲ ಹೂಡಿ ನಾವು ಪೂಜೆ ಮಾಡಿ ಎಡೆ ಮಾಡಿ ಕಳಿಸ್ಬೇಕು. ಹಾಗೆ ದೇವಸ್ಥಾನಕ್ಕೂ ತೊಗೊಂಡೋಗ್ಬೋದು. ಬಟ್ ದೇವಸ್ಥಾನಕ್ಕೆ ತೊಗೊಂಡು ಹೋಗೋಕ್ಕಾಗಲ್ಲ ಅನ್ನೋರು
ಮನೇಲೇ ಪೂಜೆ ಮಾಡ್ಬೋದು, ಕಳಸ ಎಲ್ಲ ಹೂಡಿ. ಅದು ಯಾವ ಥರ ಅಂತ ತೋರಿಸ್ತೀನಿ. ಹಾಗೆ ದೇವರಿಗೆ ಎಡೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಬ್ಯಾಂಕಿಂದ ಫೋನ್ ಬಂತು, ನೀವು ಗೋಲ್ಡು ಲೋನ್ ತೊಗೊಂಡಿದ್ದೀರಾ, 11 ತಿಂಗಳಾಗಿದೆ, ಸೊ ಬಂದು ರಿನ್ಯೂವಲ್ ಮಾಡಿ, ಇನ್ನು ಸಮಯ ತುಂಬ ಕಡಿಮೆ ಇದೆ ಅಂತ. ಸೊ 11 ತಿಂಗಳಿಗೊಮ್ಮೆ ರಿನ್ಯೂವಲ್ ಮಾಡಲಿಲ್ಲ ಅಂದರೆ ತುಂಬ ಇಂಟ್ರೆಸ್ಟ್ ಹಾಕ್ತಾರೆ. ಸೊ ಹಾಗಾಗಿ ಇಂಟ್ರೆಸ್ಟ್ನ ಪೇ ಮಾಡೋಣ ಅಂತ ಹೋದ್ವಿ. ಅವಾಗೆಲ್ಲ ಮುಂಚೆನೇ ಒಂಥರ ರೂಲ್ಸ್ ಇತ್ತು, ಇವಾಗಲೇ ಒಂಥರ ರೂಲ್ಸು. ಅಟ್ಲೀಸ್ಟ್ ನಾವು ಇಟ್ಟಿರೋ ಒಡವೆಯಲ್ಲಿ ಯಾವುದಾದ್ರು ಒಂದು ಸ್ವಲ್ಪ ಅಮೌಂಟ್ ಕಟ್ಟಿ ಒಂದು ಗೋಲ್ಡ್ ತೊಗೋಬೋದಿತ್ತು. ಬಟ್ ಈಗ ಆ ಥರ ಇಲ್ಲ, ಪೂರ್ತಿ ಕ್ಲಿಯರ್ ಮಾಡೋವರೆಗೂ ಯಾವುದೇ ರೀತಿ ಗೋಲ್ಡ್ ಕೊಡೋಲ್ಲ. ಸೊ ಆ ಥರ ರೂಲ್ಸ್ಗಳು ಬಂದಿದೆ. ಹಾಗೆ ನಾವು LIC ಆಫೀಸಲ್ಲಿ ಲೋನಿಗೆ ಅಪ್ಲೈ ಮಾಡಿದ್ವಿ, ಅಲ್ಲೂ ಕೂಡ ಬಂದು ವಿಸಿಟ್ ಮಾಡಿ ಅಲ್ಲೂ ಕೆಲಸ ಮುಗೀತು. ಹಾಗೆ ಸಿಟಿ ಒಳಗಡೆ ಬಂದಿದ್ದೀವಲ್ಲ ಅಂತ ನಮ್ಮ ಭಾವಂಗೆ ಹುಷಾರಿರಲಿಲ್ಲ, ಸೊ ಅವ್ರಿಗೆ ಬ್ರೆಡ್ಡು ರಸ್ಕೆಲ್ಲ ತೊಗೊಳ್ಳೋಣ ಅಂತ ಬಂದೆ. ಹಾಗೆ ಇಲ್ಲಿ ಕೇಕ್ ಓರ್ಡು ತುಂಬ ಫೇಮಸ್ಸು ಅರಸೀಕೆರೆಯಲ್ಲಿ, ಟ್ರೆಂಡ್ಸ್ ಪಕ್ಕನೇ ಇದೆ. ಹಾಗೆ ನನಗೆ ತುಂಬ ಇಷ್ಟ ಆಗೋದಿಲ್ಲಿ ಚಾಕ್ಲೇಟ್ಸು, ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ. ಅದು ಚಾಕ್ಲೇಟ್ ಅಂದರೆ ಈಗಿನ ಥರ ಅಲ್ಲ, ಹಿಂದಿಂದು ನಿಂಬೆಹಣ್ಣಿನ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ಸು. ನಂಗೆ ಸಖತ್ ಇಷ್ಟ ಅದು. ನಾನು ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ. ಎಷ್ಟು ಥರದ ಚಾಕ್ಲೇಟ್ಸ್ ಇತ್ತು ಅಂತಂದರೆ, ನಾವು ಅವಾಗೆಲ್ಲ ತಿಂತಾಯಿದ್ವಿ, 50 ಪೈಸಕ್ಕೆಲ್ಲ ಸಿಗ್ತಾಯಿತ್ತಲ್ಲ ಆ ಥರ ಚಾಕ್ಲೇಟ್ಸಲ್ಲಿ. ಈಗ ಬದಲಾವಣೆ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿದೆ ಗೊತ್ತು, ತುಂಬ ಟೇಸ್ಟ್ ಇತ್ತು. ಎಲ್ಲ ಫ್ರೂಟ್ಸ್ದು ಕೂಡ ಸಿಗುತ್ತೆ ಚಾಕ್ಲೇಟ್ಸು, ಅಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಕೇಕ್ ಅಂತೂ ತುಂಬ ಡಿಸೈನ್ಸ್ ಇದೆ, ತುಂಬ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಅಂದರೆ ಅಷ್ಟು ವೆರೈಟಿ ಕೇಕ್ಸ್ ಇದೆ. ಹಾಗೆ ಮನೆಗೆ ಬಂದು ಬೇಗ ವೀಡಿಯೋ ಎಲ್ಲ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ದೇವರಿಗೆ ಎಡೆ ಮಾಡಿ, ಋತು ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ಟಿಫನ್ ತಿಂದಿರಲಿಲ್ಲ, ಯಾಕಂದರೆ ಅವ್ನು ಹುಳ್ಳಿಕಾಳು ಇಷ್ಟಪಡಲ್ಲ. ಸೊ ಹಾಗಾಗಿ ದೇವರಿಗೆ ಎಡೆ ಮಾಡಿ ತಕ್ಷಣ ಅವನಿಗೆ ಊಟಕ್ಕೆ ಕೊಟ್ಟಿದ್ದೀನಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮೂರಲ್ಲಿ ಈ ಥರ ಇರುತ್ತೆ ಮಾರಿ ಹಬ್ಬ. ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.